ಬೆಳಗಾವಿ ನಗರದಲ್ಲಿ ಸಿಟಿ ಲೈನ್ಸ್ನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಳಗಾವಿ ನಗರ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಿರ್ಮಿಸಲಾದ ನೂತನ ಪೊಲೀಸ್ ವಸತಿ ಗೃಹಗಳ ಕಟ್ಟಡಗಳನ್ನು ಉದ್ಘಾಟಿಸಿದ್ದಾರೆ। ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗೆ ವಸತಿ ನಿಲಯಗಳ ಕೀಲಿ ಕೈಗಳನ್ನು ಹಸ್ತಾಂತರಿಸಲಾಗಿತ್ತು। ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ, ಪೊಲೀಸ್ ಇಲಾಖೆಯು ಸಿಬ್ಬಂದಿಗಳಿಗೆ ವಸತಿ ಸೌಕರ್ಯ ಕಲ್ಪಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ। ರಾಜ್ಯಾದ್ಯಂತ ಪೊಲೀಸ್ ಸಿಬ್ಬಂದಿಗಳಿಗೆ ವಸತಿ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ। ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ। ಇದೇ ವೇಳೆ ಗೃಹ ಸಚಿವರು ಪೊಲೀಸ್ ಠಾಣೆಗಳ ನೂತನ ಕಟ್ಟಡಗಳಿಗೆ ಶಿಲಾನ್ಯಾಸ ನೆರವೇರಿಸಿದ್ದು, ಸಮಾರಂಭದಲ್ಲಿ ಶಾಸಕರಾದ ಆಸಿಫ್ ಸೇಠ್, ಮಹಾಂತೇಶ ಕೌಜಲಗಿ, ಎಡಿಜಿಪಿ ಹಿತೇಂದ್ರ, ಪ್ರಾದೇಶಿಕ ಆಯುಕ್ತರು ಜಾನಕಿ, ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಥೋಡ್, ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಮತ್ತು ಎಸ್ಪಿ ರಾಮರಾಜನ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು। ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ। ಪೊಲೀಸ್ ಇಲಾಖೆಗೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಈ ಮೂಲಕ ತಿಳಿಸಿದ್ದು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರು ಪೊಲೀಸ್ ಇಲಾಖೆಯ ಕಾರ್ಯವನ್ನ ಶ್ಲಾಘಿಸಿದ್ದಾರೆ। ಬಹಳ ದಿವಸದ ನಂತರ ಈ ಕಾರ್ಯಕ್ರಮದಲ್ಲಿ ತಡ ಆದರೂ ಕೂಡ ನಾನು ಭಾಗವಹಿಸಿದ್ದೇನೆ। ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿದ್ದೇನೆ। ಬಹುಶಃ ನಮ್ಮ ಕಮಿಷನರ್ ಅವರು ಹೇಳಿದಾಗೆ ಬೆಳಗಾಂ ಕಮಿಷನರೇಟ್ ಅಲ್ಲಿ 100ಕ್ಕೆ 100 ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಅವರು ತಮ್ಮ 18 ವರ್ಷದ ಅನುಭವದ ಮಾತನ್ನ ಹೇಳಿ, ಅದೇ ರೀತಿ ಬೇರೆ ಬೇರೆ ಗೋಕಾಕ್ನಲ್ಲಿರ್ಬೋದು, ಕುಲ್ಗೋಡ್ದಲ್ಲಿರ್ಬೋದು, ಕಿತ್ತೂರಲ್ಲಿರ್ಬೋದು ಅಥವಾ ಘಟಪ್ರಭಾ, ಸಂಕೇಶ್ವರ್, ಇಲ್ಲೆಲ್ಲ ಕ್ವಾರ್ಟರ್ಸ್ ಗಳನ್ನ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಅಲ್ಲೇ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಅಡಿಗಲ್ಲಿ ಹಾಕಿದ್ದಾರೆ। ಅಲ್ಲೆಲ್ಲ ಹೋಗೋದು ಬೇಡ, ಅಷ್ಟು ಊರೂರಿಗೆ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಹಾಕಿದ್ದಾರೆ। ಸುಮಾರು 67 ಕೋಟಿ ರೂಪಾಯಿಗೆ ಇವತ್ತು ನಾವು ಈ ಉದ್ಘಾಟನೆ ಮತ್ತು ಅಡಿಗಲ್ ಹಾಕುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ। 67.79 ಮತ್ತು ಅದರ ಜೊತೆಯಲ್ಲಿ ಬಹಳ ದಿವಸದ ನಂತರ ಈ ಕಾರ್ಯಕ್ರಮದಲ್ಲಿ ತಡ ಆದರೂ ಕೂಡ ನಾನು ಭಾಗವಹಿಸಿದ್ದೇನೆ। ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿದ್ದೇನೆ। ಬಹುಶಃ ನಮ್ಮ ಕಮಿಷನರ್ ಅವರು ಹೇಳಿದ